ದಾಡಿ ತೆಗೆಯದ ಗಂಡನಿಗೆ ಪತ್ನಿ ದೊಡ್ಡ ಶಾಕ್ ಅನ್ನೇ ನೀಡಿದ್ದಾಳೆ. ಎಸ್, ದಾಡಿ ತೆಗೆಯದ ಗಂಡನಿಗೆ ಪತ್ನಿ ಕೊಟ್ಲು ಶಾಕ್. ಕ್ಲೀನ್ ಶೇವ್ ಮಾಡುವಂತೆ ತನಗೆ ಪತ್ನಿಯಿಂದ ಒತ್ತಡವನ್ನ ಹೇರಲಾಗ್ತಾ ಇತ್ತು. ಅಂದ್ರೆ ಪತ್ನಿಯಿಂದ ಪತಿಗೆ ಕ್ಲೀನ್ ಶೇವ್ ಮಾಡ್ಕೊಳ್ಳಿ ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ರು. ಗಂಡ ತೆಗೆಯದೆ ಪತಿ ಸೈಲೆಂಟ್ ಆಗಿದ್ರು. ಹಾಗಾಗಿ ಪತ್ನಿ ಇಲ್ಲಿ ಎಸ್ಕೇಪ್ ಆಗಿದ್ದಾರೆ. ಪತಿ ಗಡ್ಡ ತೆಗೆಯದೆ ಪತಿ ಸೈಲೆಂಟ್ ಆಗೇ ಇದ್ರು. ಈ ಒಂದು ಕಾರಣದಿಂದಾಗಿ ಪತ್ನಿಯೇ ಎಸ್ಕೇಪ್ ಆಗಿರ್ತಕ್ಕಂತಹ ಘಟನೆ ಇದು. ಕ್ಲೀನ್ ಶೇವ್ ಮಾಡಿಕೊಂಡಿದ್ದಂತಹ ಮೈದುನನ ಜೊತೆಗೆ ಪತ್ನಿ ಎಸ್ಕೇಪ್ ಆಗಿದ್ದಾಳೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಿಚ್ಛೇದನ ಪಡೆಯೋದು ಬೇರೆ ಮಾತು, ಆದ್ರೆ ಕೊಲೆ, ಮನೆ ಬಿಟ್ಟು ಪರಾರಿಯಾಗುವಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ದು ಬಹಳಷ್ಟು ಆತಂಕವನ್ನ ಮೂಡಿಸಿದೆ. ಇಂತಹದ್ದೇ ಘಟನೆ ಮೀರತ್ನಲ್ಲಿಯೂ ಕೂಡ ನಡೆದಿದೆ. ಪದೇ ಪದೇ ಗಡ್ಡ ತೆಗೆಯುವಂತೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ತನ್ನ ಮಾತನ್ನ ಕೇಳದ ಗಂಡನ ವಿರುದ್ಧ ಮುನಿಸಿಕೊಂಡ ಮಹಿಳೆಯೊಬ್ರು ಗಂಡನ ತಮ್ಮನ ಜೊತೆಗೇನೆ ಪರಾರಿಯಾಗಿದ್ದಾರೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಎರಡನೆಯ ದೃಶ್ಯದಲ್ಲಿ ಕ್ಲೀನ್ ಶೇವ್ ಏನ್ ಮಾಡ್ಕೊಂಡಿದ್ದಾರೆ ಆತನೇ ಇವರ ಪತಿಯ ತಮ್ಮನಾಗಿರ್ತಾನೆ. ಕೇಳದ ಗಂಡನ ವಿರುದ್ಧವಾಗಿ ಮುನಿಸಿಕೊಂಡಿರ್ತಾರೆ ಮಹಿಳೆ, ಗಡ್ಡವನ್ನು ತೆಗೆಸಿಲ್ಲ ಅನ್ನೋದಾಗಿ. ಹಾಗಾಗಿ ಪತಿಯ ತಮ್ಮನ ಜೊತೆಗೆ ಈಕೆ ಪರಾರಿಯಾಗಿರುವಂಥದ್ದು. ಶಕೀರ್ ತನ್ನ ಪತ್ನಿ ಗಡ್ಡ ತೆಗೆಯುವಂತೆ ಕಿರಿಕಿರಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆಕೆಯ ಕುಟುಂಬಕ್ಕೂ ಕೂಡ ದೂರನ್ನ ನೀಡಿರ್ತಾರೆ. ಗಡ್ಡ ತೆಗೆಯುವಂತೆ ತನ್ನ ಗಂಡನಿಗೆ ಅದೆಷ್ಟೇ ಹೇಳಿದ್ರು ಕೂಡ ಆತ ಒಪ್ಪದೇ ಇರುವಂತ ಕಾರಣ ಕ್ಲೀನ್ ಶೇವ್ ಮಾಡ್ತಾ ಇದ್ದ ಗಂಡನ ತಮ್ಮನೊಂದಿಗೆ ಅರ್ಷಿ ಆಕರ್ಷಿತಳಾಗಿದ್ದು ಇಬ್ಬರೂ ಕೂಡ ಮನೆಯಿಂದ ಪರಾರಿಯಾಗಿದ್ದಾರೆ.